ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಪರಿವಾರ್ ವ್ಲಾಗ್ಸ್. ಇವತ್ತಿನ ವೀಡಿಯೋ ಮಾಡೋ ಉದ್ದೇಶ ಅಂದರೆ ಇದು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಲಕ್ಷ್ಮೀ ಪೂಜೆ ನೋಡ್ರಿ. ಗುರುವಾರ ಪ್ರತಿ ಈ ಒಂದು ತಿಂಗಳ 4 ಗುರುವಾರ ಆದರೂ ಬರುತ್ತದೆ. ಕೆಲವೊಂದು ಸಲ 5 ಗುರುವಾರ ಬರುತ್ತೆ. ಸೊ ಈ ಸಲ 4 ಗುರುವಾರ ಬಂದಿದೆ. ಸೊ ಹೊಸ್ತಿಲ್ ಪೂಜೆ ಆಯಿತು, ತುಳಸಿ ಪೂಜೆನೂ ಆಯಿತು ನೋಡಿ. ಪೂಜೆ ಆದಮೇಲೆ ಫಸ್ಟು ನಾವು ಕಳಸ ಕೊಡ್ಬೇಕಾದ್ರೆ ಫಸ್ಟು ಆ ಜಾಗದಲ್ಲಿ ಓಂ ಅಂತ ಬರಿಬೇಕು ನಾವು. ಓಂ ಅಂತ ಬರೆದು ಅದರ ಮೇಲೆ ನಾವು ಟೇಬಲ್ನ ಇಡಬೇಕು, ಇದು ಚೌಕಿನ ಇಡಬೇಕು. ಆಮೇಲೆ ಒಂದು ಬ್ಲೌಸ್ ಪೀಸ್ ಹಾಕಿದ್ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಆಮೇಲೆ ನಾವು ಅದರ ಮೇಲೆ ಕಳಸನ ಇಡಬೇಕು. ಕಳಸದೊಳಗೆ ನಾವು ತೆಮ್ಗೆಯಲ್ಲಿ ಅಡಿಕೆ ಬೆಟ್ಟ, ₹1 ಕಾಯಿನು, ಹಾಗೆ ಕರ್ಕಿನೂ ಹಾಕಬೇಕು. ಹಾಕಿ ಅದಕ್ಕೆಲ್ಲ ನೀರು ಹಾಕಿ ಆಮೇಲೆ ನಿಮ್ಮ ಹತ್ರ ಇದ್ದರೆ ಈ ಥರ ಒಂದು ಬಟ್ಟೆನೂ ಸುತ್ಬೋದು. ಆಮೇಲೆ ತುಂಬಿದ ಕಾಯಿ ಇಡಬೇಕು, ಸುಲಿದಿದ್ದ ಕಾಯೆಲ್ಲ. ಇದು ಕಳಸಕ್ಕೆ ಅಂದರೆ ತುಂಬಿದ ಕಾಯಿನೇ ಶ್ರೇಷ್ಠ. ಅದಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಬೇಕು, ತಾಳಿನ ಹಾಕಬೇಕು. ಆಮೇಲೆ ನಿಮ್ಮ ಮುಖವಾಡ, ಬೆಳ್ಳಿ ಮುಖವಾಡ ಇದ್ದರೆ ಓಕೆ, ಅದನ್ನು ನೀವು ಫಿಕ್ಸ್ ಮಾಡ್ಬೋದು. ಅದಿಲ್ಲಪ್ಪ ಅಂತಂದರೆ ನಾವು ಕಿವಿ ಓಲೆ, ಸರ ಅದನ್ನೆಲ್ಲ ಹಾಕಿ ಅಲಂಕಾರನೂ ಮಾಡ್ಬೋದು ದೇವಿಗೆ. ಹೂವನ್ನೆಲ್ಲ ಹಾಕಿ ಒಂದು ಕೆಂಪುದು ಹೂವು ಮಾತ್ರ ಕಂಪಲ್ಸರಿ ಇಡಲೇಬೇಕು. ಆಮೇಲೆ ಪ್ರಸಾದಕ್ಕೆ ಅಂಥೇಳಿ ಶೀರಾ, ರವೆ ಶೀರಾ ಮತ್ತು ಪಂಚಾಮೃತ ಮಾಡಿದ್ದೀನಿ. ನಿಮ್ಮ ಅನುಕೂಲ, ನೀವು ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡ್ಬೋದು. ಆಮೇಲೆ ಅದು ಮಾರ್ಗಶಿರ ಮಾಸ ಲಕ್ಷ್ಮೀ ಪೂಜೆದು ಒಂದು ಬುಕ್ಕ ಬರುತ್ತೆ. ಸೊ ಅದನ್ನು ಹಿಂದ್ಗಡೆ ಇಟ್ಟಿದ್ದೀನಿ. ಅದಕ್ಕೆ ಕತೆ ಓದಬೇಕು. ಅದು ಡೈಲಿ ಗುರುವಾರ ಪೂಜೆ ಆದ ತಕ್ಷಣ ಓದಬೇಕು. ಅಥವಾ ನಿಮ್ಗೆ ಬೆಳಗ್ಗೆ ಅನುಕೂಲ ಆಗಲಿಲ್ಲ ಅಂದರೆ ಸಂಜೆ ಕೂಡ ನೀವು ಅದನ್ನು ಓದ್ಬೋದು. ಸೊ ಪೂಜೆ ಆಯ್ತು ನೋಡಿರಿ. ಕಾಯಿ ಹೊಡಿತಾ ಇದ್ದೀನಿ. ಹೊಡೆದು ಅದಕ್ಕೆ ಕುಂಕುಮ ಹಚ್ಚಿ ನಾವು ಪೂಜೆನ ಸಮಾಪ್ತಿ ಮಾಡಿದ್ದೀವಿ. ಸಂಜೆ ನೀವು ಮುತ್ತೈದೆಯರಿಗೆ ಕರೆದು ಬಾಗಿನ ಕೂಡ ಕೊಡ್ಬೋದು. ಸೊ ನೀವು ಪೂಜೆ ಮಾಡಿದ್ದೀರಾ ಅಂದ್ಕೊತೀನಿ. ಸಪೋಸ್ ಯಾರೆಲ್ಲ ನೀವು ಮಾಡಿಲ್ಲಪ್ಪ ಅಂತಂದರೆ ಇದಕ್ಕೇನು ಪದ್ಧತಿ ಅಂತೇನಿಲ್ಲ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಬೋದು. ಸೊ ಇದು ಆರತಿನೂ ಮಾಡಬೇಕು ದೇವಿಗೆ. ಸೊ ಇದೇ ಇವತ್ತಿನದು ಪೂಜೆ ಆಗಿತ್ತು ನಂದು.